ಸೊ ಇವತ್ತು ನಾನು ಒಂದು ಸಿಂಪಲ್ ಮೊಟ್ಟೆ ಗ್ರೇವಿನ ನಿಮಗೆ ತೋರಿಸ್ತಾ ಇದ್ದೀನಿ. ವೆರಿ 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 ಸಿಂಪಲ್ಲು. ಮೊಟ್ಟೆನ ಬೇಯಿಸ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಉಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, 3 ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಅರಶಿನ, ಖಾರದ ಪುಡಿ, ಎವರೆಸ್ಟ್ ಅವ್ರದ್ದು ಎಗ್ ಕರಿ ಮಸಾಲ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಉಪ್ಪು, ಇಷ್ಟೇ ಸಾಕು. ಖಾರದ ಪುಡಿ. ಸೊ ಇಷ್ಟಿದ್ರೆ ಒಳ್ಳೆ ಸೂಪರ್ ಆಗಿರುವಂಥ ಎಗ್ ಮಸಾಲೆ ಸಿಂಪಲ್ ಆಗಿ ಮಾಡ್ಬೋದು. ರುಬ್ಬೋದು ಗಿಬ್ಬೋದು ಏನಿಲ್ಲ. ಇದು ನನ್ನ ಸ್ಟೈಲ್ ತೋರಿಸ್ತಾ ಇದ್ದೀನಿ, ಬನ್ನಿ ಮಾಡಿ ತೋರಿಸ್ತೀನಿ. ಇಷ್ಟು ಐಟಮ್ ಬೇಕು, ಶುರು ಮಾಡೋಣ. ಬಾಣಲಿ ಕಾದಿದೆ, ಎಣ್ಣೆ ಹಾಕೋತಾ ಇದ್ದೀನಿ. ಅದು ಹಪ್ಪಳ ಎಲ್ಲ ಕರೆದಿರೋ ಎಣ್ಣೆ ಗೈಸ್, ಅದಕ್ಕೆ ಪೂರಿ ಎಲ್ಲ ಕರೆದಿದ್ವಿ, ಅದಕ್ಕೆ ಆ ಕಲರ್ ಇದೆ. ಓಕೆ, ಡೋಂಟ್ ಡೂ ಟೇಕ್ ಇಟ್ ಆ ಸಪಾರ್ಥ. ಇವಾಗ 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ, ಮತ್ತು ಮೆಣಸಿನ್ಕಾಯಿ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಇದ್ರ ಮೇಲೆ ಮತ್ತೆ ಖಾರದ ಪುಡಿ ಹಾಕೋದ್ರಿಂದ ಒಂದೇ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಷ್ಟಕ್ಕೆ ಒಂಚೂರು ಹಂಗೆ ಕರಿಬೇವು ಹಾಕ್ಕೊಂತೀನಿ ನಾನು. ನೀಟಾಗಿ ಅದು ಕರಿಬೇವು ಫ್ರೈ ಆಗಿ. ಈರುಳ್ಳಿ ಹಾಕ್ತಾ ಇದ್ದಂಗೆ ಟೊಮೊಟೊ, 2 ಟೊಮೆಟೊ, ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಒಂದು ಚಮಚ ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ನಾನು ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಖಾರದ ಪುಡಿ ಯಾಕಂದರೆ. ಇದು ಕಂಪ್ಲೀಟಾಗಿ ಬೆಂದಾಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಬಿಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಎಗ್ ಕರಿ ಹಾಕೋತಾ ಇದ್ದೀನಿ. ನಾನು ಹಾಕೋತಾ ಇರೋದು ಎವರೆಸ್ಟ್ ಅವ್ರದ್ದು. ನನಗಿದಿಷ್ಟ. ನೀವು ಬೇಕಾದರೆ ನೀವು ಬೇರೆ ಯಾವ್ದಾದ್ರು ಯೂಸ್ ಮಾಡ್ತೀನಿ, ಆಚಿಗೀಚಿ ಯೂಸ್ ಮಾಡ್ತೀನಿ ಅಂದರೆ ನಿಮ್ಮ ಚಾಯ್ಸು, ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ನಾನು ಎವರೆಸ್ಟ್ ಅವ್ರದ್ದು ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಎಗ್ ಮಸಾಲೆ ಗ್ರೇವಿ ಹೇಗೆ ನೋಡಿ, 1 ಸ್ಪೂನ್ ಬೇಕಾಗುತ್ತೆ. ಇಷ್ಟು ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಕುದೀಲಿ. ಒಂಚೂರು ಹಸಿ ವಾಸನೆ ಥರ ಹೋಗ್ಬೇಕಲ್ಲ, ಅದು ಒಂಚೂರು ಕುದಿ ಬರಲಿ. ಬಂದಮೇಲೆ ಮೊಟ್ಟೆ ಹಾಕೋದಷ್ಟೆ. ಮಿಯಾವ್ ಮಿಯಾವ್, ನನ್ನ ಮೊಟ್ಟೆ ವಾಸನೆ ಗೊತ್ತವ್ರಿಗೆ ನಾನು ಮೊಟ್ಟೆ ಮಾಡ್ತಾ ಇದ್ದೀನಿ ಅಂತ. ಇದು ತುಂಬ ಇದು ಗ್ರೇವಿ ಥರ ಬರಲ್ಲ, ಅಂದರೆ ಸ್ವಲ್ಪ ಡ್ರೈ ಇರುತ್ತೆ, ಸ್ವಲ್ಪ ಗ್ರೇವಿ ಥರ ಬರುತ್ತೆ. ತುಂಬ ಇದು ವಾಟ್ರಿ ಥರ ಬರಲ್ಲ. ನಾನು 4 ಮೊಟ್ಟೆ ಹಾಕೋತಾ ಇರೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೀವು ಮೊಟ್ಟೆ ಹಾಕೋಬೋದು, ತೊಂದರೆ ಇಲ್ಲ. ಸೊ ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ.
ಇವಾಗ ಸ್ವಲ್ಪ ಅಲಾಡ್ತೀನಿ, ಯಾಕಂದರೆ ಇವಾಗ ಇದಕ್ಕೆ ಮಸಾಲೆ ಹಿಡಿಬೇಕಲ್ವಾ. ಗಮ್ ಅಂತೈತೆ, ಆಗಲೇ ಗಮ್ ಗುಡ್ತೈತೆ. ಸಣ್ಣಗೆ ಪೀಸಸ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು, ಇಲ್ಲ ಹಿಂಗೆ ಹಾಕ್ತೀನಿ ಅಂದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಬೇಲಿ ಅದು ಚೆನ್ನಾಗಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುತ್ತೇನೆ. ಖಾರ ಬೇಕಾ ಉಪ್ಪು ಬೇಕಾ ಇವಾಗ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಾಕು. ಅಂದರೆ ಇದು ಒಂದು ಸ್ವಲ್ಪ ಒಂದೆರಡು ಕುದಿ ಬರಲಿ, ಚೆನ್ನಾಗಿ ಮೊಟ್ಟೆಗೆ ಮಸಾಲೆ ಎಲ್ಲ ಹೀರ್ಕೋಬೇಕು. ನನಗೆ ಇದನ್ನು ನೋಡ್ತಾ ಇದ್ರೆ ಈ ರೆಸಾರ್ಟ್ಗಳಿಗೆ ಹೋದಾಗ ಎಗ್ದೇನಾದರೂ ಆರ್ಡರ್ ಮಾಡಿದಾಗ ಯೂಶಲಿ ಈ ಥರನೇ ಕೊಡ್ತಾರೆ. ನನಗೆ ಇವಾಗ ಇದನ್ನ ನೋಡಿದ್ಮೇಲೆ ಅದೇ ಫೀಲ್ ಆಯಿತು. ಹೌದಲ್ವಾ, ನಾವು ಈ ಥರ ತಿಂದಿದ್ದೀವಲ್ವಾ ರೆಸಾರ್ಟ್ಗಳಿಗೆ ಹೋದಾಗ ಊಟ ಆರ್ಡ್ರ್ ಮಾಡಿದಾಗ ಅಂತ. ಸೊ ಮೇ ಬಿ ಅದೇ ಫೀಲ್ಸ್ ಕೊಡುತ್ತೆ ನನಗೆ ಇವತ್ತಿಗೆ ತಿನ್ಬೇಕಾದ್ರೆ. ಸೊ ನಿಮಗೆ ಇನ್ನೊಂದು ಚೂರು ನೀರು ಬೇಕಂದರೆ ಹಾಕೋಬೋದು, ಇಲ್ಲ ಸಾಕು ಇಷ್ಟೇ ಅಂತಂದರೆ ಸಾಕು. ನಾವು ಚಪಾತಿಗೆ ತಿಂತಾ ಇರೋದು, ಸೊ ಇಷ್ಟು ಬೇಕಾಗುತ್ತೆ. ತುಂಬ ವಾಟ್ರಿ ನೀರಿ ಅಂತ ಇದ್ದೀನಿ ನಾನು. ನೋಡಿ, ತುಂಬ ವಾಟ್ರ್ ಆದರೆ ಚೆನ್ನಾಗಿರಲ್ಲ. ಒಂದು ಟೊಮೊಟೊ ಗೊಜ್ಜು ಕನ್ಸಿಸ್ಟೆನ್ಸಿ ಬಂದರೂ ಸಾಕಿರು. ಸೊ ಇವಾಗ ಅದು ಮೊಟ್ಟೆ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿರುತ್ತೆ. ಸೊ ಇಷ್ಟೇ ಗೈಸ್, ವೆರಿ ವೆರಿ ಸಿಂಪಲ್ ಎಗ್ ಗ್ರೇವಿ ಇವತ್ತಿನ ರೆಸಿಪಿ. ತಿಂದುಬಿಟ್ಟು ಹೇಳ್ತೀನಿ. ಒಂಚೂರು ಕಸೂರಿ ಮೇಥಿ ಹಾಕೋತೀನಿ ಮೇಲ್ಗಡೆ, ಇನ್ನೊಂದು ಸ್ವಲ್ಪ ಫ್ಲೇವರ್ ಎಕ್ಸ್ಟ್ರಾ ಕೊಡುತ್ತೆ ಆ್ಯಕ್ಚುಲಿ. ಸೊ ಬೇಡ ಅಂದರೆ ಸ್ಕಿಪ್ ಮಾಡಿ, ಓಕೆ ಅಂದರೆ ಹಾಕಿ. ನಾನೊಂಚೂರು ಹಾಕಿದ್ದೀನಿ, ಅದೊಂದು ಸ್ವಲ್ಪ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಬಿಕಾಸ್ ಬೇರೆ ಏನು ಮಸಾಲೆ ಹಾಕಿಲ್ವಲ್ಲ ನಾನು, ಅದೊಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಕೊಡುತ್ತೆ. ಓಕೆ, ನಮ್ಮ ಮೊಟ್ಟೆ ಗ್ರೇವಿ ಈಸ್ ನಾವು ರೆಡಿ. ಹೇಗಿದೆಪ್ಪ ಮೊಟ್ಟೆ ಗ್ರೇವಿ? ನೋಡಿ ಗಾಯ್ಸ್, ಮೊಟ್ಟೆ ಗ್ರೇವಿ ಆ್ಯಂಡ್ ಚಪಾತಿ ಇವತ್ತು ನಮ್ಮ ಮನೆಯ ಡಿನ್ನರ್. ಅಕ್ಕಮ್ಮ ಎಲ್ಲ ನೀನು ಹಿಂದೆ ಬಿದ್ದವ್ರೆ. ನನ್ನ ಮಕ್ಕಳು ನೀನು ನನ್ನಿಂದ ಬಿದ್ದಿರಲ್ವಾ? ಮ್ಯಾವ್ 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 ಅಂತ ಊಟ ಇವಾಗ ಆನ್ಲೈನಲ್ಲಿ ತರಿಸಿದ್ದು ಫುಡ್ಡು. ಅದಕ್ಕೆ ಗೊತ್ತು ಅವ್ರಿಗೆ ಗೊತ್ತು, ಅದಕ್ಕೆ ಹಿಂಗೆ ಆಡೋದು ಕಯ್ಯ ಅಂತ. ಮನೆಗೆ ಆಮೇಲೆ ನಮ್ಮಮ್ಮ ತಿನ್ಬಿಟ್ಟು ಹೇಳ್ತಾರೆ ಹೆಂಗಿತ್ತು ಅಂತ. ಸಾಫ್ಟಿ ಚಪಾತಿ ಮೊಟ್ಟೆ ಗ್ರೇವಿ. ಬನ್ನಿ ಗಾಯ್ಸ್, ಚಪಾತಿ ತಿನ್ನೋಣ ಗಾಯ್ಸ್. ನಮ್ಮಮ್ಮ ತಟ್ಟೆ ಕಾಣಿಸ್ತಾನೆ ಅಂದ್ಬಿಡ್ತಾರೆ ನೋಡಿ ಗಾಯ್ಸ್, ಹಿಂಗೆ ಹೇಳ್ಕೊಂತಿತ್ತು. ಜಾಸ್ತಿ ಎದ್ಕೋಬೇಕು. ದೃಷ್ಟಿ ಶಬ್ಬಾಷ್ ಬಿಟ್ಟೆ. ನೀನು ಹೇಳ್ಬೇಕಿಲ್ಲ, ನೀನು ತಿಂತಿದ್ದಿ ಹಂಗೆ. ಚೂರು ಬಾ. ಚೆನ್ನಾಗಿರಿ ಮೇಡಮ್, ಸಕ್ಕತ್ತಾಗಿದೆ ಅಲ್ವಾ? ಮತ್ತು ಈ ಚಳಿಗೆ ಸಕ್ಕತ್ತಾಗಿದೆ. ಚಳಿಗೆಲ್ಲ ರೆಸ್ಟೋರೆಂಟಲ್ಲಿ ಮಾಡ್ದಂಗೆ ಐತೆ, ತುಂಬ ಚೆನ್ನಾಗಿದೆ. ನಾನು ಹೇಳ್ದೆ ಗೊತ್ತಾ, ಮಾಡ್ಬೇಕಾದ್ರೆ ಇದು ಡಾಬಾಲ್ ಮಾಡೋ ಥರ ಈ ರೆಸಾರ್ಟ್ಗಳಲ್ಲಿ ತಿನ್ನೋ ಥರ ಫೀಲ್ಸ್ ಬರುತ್ತೆ ಗ್ಯಾರಂಟಿ ಅಂತ 100% ಸತ್ಯ. ತುಂಬ ಚೆನ್ನಾಗಿದೆ. ಚಪಾತಿ ರೊಟ್ಟಿಗೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಬಟ್ ಚಪಾತಿಗೆ ಕನ್ಸಿಸ್ಟೆನ್ಸಿ ಬೇಕೇ ಬೇಕು, ಕರೆಕ್ಟಾಗಿದೆ. ಜಾಸ್ತಿ ಹಾಕೋಬೇಕು, ಸ್ವಲ್ಪ ಹಾಕೊಂಡ್ರೆ ಮಜಾ ಇಲ್ಲ. ಒಳ್ಳೆ ಫ್ಲೇವರು ಅಲ್ವಾ? ಕಸೂರಿ ಮೇಥಿ ಆ್ಯಕ್ಚುಲಿ ಹಾಕಿ ಮೇಲ್ಗಡೆ ಫ್ಲೇವರ್ ಸಿಗ್ತಾ ಇದೆ ನನಗೆ. ಕಸೂರಿ ಮೇಥಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿದೆ. ಕಸೂರಿ ಮೇಥಿ ಹಾಕಿಲ್ವಾ? ಹಾಕಿದ್ದೀನಿ. ಎಕ್ಸ್ಟ್ರಾ ಫ್ಲೇವರ್ ಇದೆ. ಅದೇ ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಾಯಿದೆ. ಎಗ್ ಮಸಾಲೆ ನೀವು ಆಚೆ ಯೂಸ್ ಮಾಡಿದ್ರೆ ಬೇರೆ ಫ್ಲೇವರ್ ಬರುತ್ತೆ, ಎವರೆಸ್ಟ್ ಯೂಸ್ ಮಾಡಿದ್ರೆ ಬೇರೆ ಫ್ಲೇವರ್ ಬರುತ್ತೆ. ನಾನು ಎವರೆಸ್ಟ್ ಯೂಸ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗಿದೆ. ನೀವು ಅದನ್ನು ತೊಗೊಂಬಂದು ಟ್ರೈ ಮಾಡ್ಬೋದು. ಅದು ಬಿಟ್ಟು ಗರಂ ಮಸಾಲ, ಧನಿಯಾ ಪುಡಿ ಏನೂ ಹಾಕಿಲ್ಲ. ಎಗ್ ಮಸಾಲೆ ಇರುತ್ತೆ, ಎಲ್ಲ ಅದರಲ್ಲೇ ಇರುತ್ತೆ. ಅದಕ್ಕೆ ಒಂದೇನು ಅಡಿಷನಲ್ ಆ್ಯಡ್ ಮಾಡಿಲ್ಲ. ಸಖತ್ ರಿಚ್ ಆಗಿದೆ, ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಶವಾಶ್ ಸತಿ, ನೀನು ಚೆನ್ನಾಗಿ ಅಡುಗೆ ಮಾಡಾಕು. 4 ಬಳೆ ಹಾಕಿ ಮಾಡ್ತೀನಿ ಚಿನ್ನದ್ದು. ಅಡುಗೆ ಮಾಡಿದ್ರೆ ಚಿನ್ನದ ಬಳೆ ಹಾಕ್ತಾರಂತೆ ನಮ್ಮಮ್ಮ.
ಇರೋದೆಲ್ಲ ಹಾಕೊಳ್ತಾರೆ ಬಿಸಾಕಿದ್ದೀನಿ ಬಿರುಳ್ಳಿ. ಹ್ಞೂ ಲಾಕರಲ್ಲಿ ಇದೆಯಲ್ಲ ಬಿಡ. ಸಾಕು ಇದೆ. ಓಕೆ ಗಾಯ್ಸ್ ಪ್ಲೀಸ್ ನೀವು ಟ್ರೈ ಮಾಡಿ. ನೋಡಿ ನಿಮ್ಮಪ್ಪ ನೋಡೋದು ಹಿಂದಿಂದ. ಅವ್ರಿಗೂ ಇಷ್ಟ ಆಯ್ತು ಅದಕ್ಕೆ. ಅವ್ರದ್ದು ಆಯ್ತು ಊಟ, ನಾವು ಲೇಟು. ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಓಕೆ ಬಾಯ್.